ಹಾಯ್ ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ತೆ, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಬನ್ನಿ, ಇವತ್ತು ನಾನು ಒಂದು ಹೊಸ ರೆಸಿಪಿ ನಿಮಗೆ ತೋರಿಸ್ತೀನಿ. ಹಳ್ಳಿ ಕಡೆ ಎಲ್ಲ ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಲ್ವ. ಫಸ್ಟು ಅಡುಗೆ ಮಾಡೋಗಿನ ಮುಂಚೆ ಒಲೆಗೆ ಪೂಜೆ ಮಾಡ್ತಾರೆ. ಸೊ ನಾನು ನನ್ನ ಒಲೆಗೆ ಪೂಜೆ ಮಾಡ್ತಾಯಿದ್ದೀನಿ. ಬನ್ನಿ, ಹಳ್ಳಿ ಕಡೆ ಸಂಪ್ರದಾಯ ನಾವು ಕಂಟಿನ್ಯೂ ಮಾಡೋಣ. ಮೂಲತಃ ನಾವು ಉತ್ತರ ಕರ್ನಾಟಕದವರು, ಬಟ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್. ಬನ್ನಿ, ಇವತ್ತು ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಸಿಂಪಲ್ ಆ್ಯಂಡ್ ವೆರಿ 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 ಈಸಿಯೆಸ್ಟ್ ರೆಸಿಪಿ. ಸಿಂಪಲ್ ಅಂದರೆ ಹೇಳೋಕ್ಕಾಗದೇ ಇರೋಷ್ಟು. ಮತ್ತು ಅದು ತುಪ್ಪದಲ್ಲ, ಎಣ್ಣೆಯಲ್ಲಿ ಹಲ್ವಾ ಮಾಡಿರೋದು ನೋಡಿದ್ದೀರಾ ನೀವು? ಎಸ್, ನಾನು ಮಾಡ್ತಾಯಿದ್ದೀನಿ. ಬನ್ನಿ ನಿಮಗೆ ತೋರಿಸ್ತೀನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ. ಫಸ್ಟು 1 ಕಪ್ ಆಫ್ ಆಯಿಲ್ ಅಂದರೆ ಅಡುಗೆ ಎಣ್ಣೆ. 1 ಕಪ್ ಆಫ್ ಅಡುಗೆ ಎಣ್ಣೆಯಿಂದ ಇಷ್ಟು ಡಿಲಿಷಿಯಸ್ ಸ್ವೀಟ್ ಆಗುತ್ತೆ ಅಂದರೆ ನೀವು ಕೇಳಬೇಡಿ ಅಷ್ಟೊಂದು. ಮತ್ತು 1 ಕಪ್ ಆಫ್ ಸಕ್ಕರೆ, ಓಕೆನಾ? ಎಣ್ಣೆ, ಸಕ್ಕರೆ, ಗೋಧಿ ಹಿಟ್ಟು. ನೀವು ಈ ಹಲ್ವಾ ಮಾತ್ರ ನೀವು ಚಿಕ್ಕ ಮಕ್ಳಿಗೂ ಕೊಡ್ಬೋದು, ಅಷ್ಟೊಂದು ಡಿಲಿಷಿಯಸ್, ಹೆಲ್ತ್ ಕಾನ್ಷಿಯಸ್ಸು ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಕೇಳಬೇಡಿ ನೀವು. ಆಮೇಲೆ ಈಸಿಯಾಗಿ ರೆಡಿ ಆಗುತ್ತೆ ಇದು ಹಲ್ವಾ. ಇಷ್ಟು ಸಖತ್ತಾಗಿರುತ್ತೆ ಅಂದರೆ ನಾನು ಹೇಳ್ತಾನೆ ನನಗೆ ಮೌತ್ ವಾಟ್ರಿಂಗ್ ಆಗ್ತಾಯಿದೆ. ಯಾಕಂದರೆ ನಾನು ಡೈಲಿ ಮಾಡಿಕೊಟ್ರು ಬೇಜಾರಾಗಲ್ಲ. ಈ ಹಲ್ವಾ ಮಾತ್ರ ಮೈಲ್ಡ್ ಸ್ವೀಟ್, ಸಖತ್ತಾಗಿರುತ್ತೆ. ಇವಾಗ ಒಬ್ಬೊಬ್ಬರಿಗೆ ಏನು ಅನಿಸುತ್ತೆ ಅಂದರೆ ಜಾಸ್ತಿ ಸ್ವೀಟ್ ತಿಂದರೆ ತಲೆ ಹಿಡ್ದಿರೋ ಥರ ಆಗುತ್ತೆ. ಸೊ ಈ ಸ್ವೀಟ್ ಕೊಟ್ಟರೆ ನಿಮಗೆ ಎಷ್ಟು ತಿಂದರೂ ಬೇಜಾರಾಗಲ್ಲ, ಗೊತ್ತಾ? ಅಷ್ಟೊಂದು. ಮತ್ತು ಇವಾಗ ಶುಗರ್ ಎಲ್ಲ ಇರುತ್ತೆ, ಅವ್ರು ಸ್ವೀಟ್ ತಿನ್ನೋಂಗಿರಲ್ಲ. ಈ ಸ್ವೀಟು ಸೇಮ್ ರೆಸಿಪಿ ನೀವು ಬೆಲ್ಲದಲ್ಲೂ ಮಾಡ್ಬೋದು. ಸೊ ಸಖತ್ತಾಗಿರುತ್ತೆ. ಮತ್ತು ಹೆಲ್ತ್ ಕೂಡ ಅವ್ರಿಗೆ ಭಯ ಇರುತ್ತೆ, ಗೊತ್ತಾ? ಹೇಗೆ ಅಂದರೆ ಅಯ್ಯೋ ಶುಗರ್ ತಿಂದರೆ ಏನಾಗುತ್ತೋ, ಅದರಲ್ಲಿ ಏನಿರುತ್ತೋ, ಮತ್ತು ಶುಗರ್ ಜಾಸ್ತಿ ಆಗುತ್ತೇನೋ, ಹಾಗೆ ಹೀಗೆ ಇರುತ್ತಲ್ಲ. ಸೊ ಬೆಲ್ಲದಲ್ಲಿ ಈ ಸ್ವೀಟ್ ಮಾಡಿಕೊಡಿ. ಶುಗರ್ ಇರೋರಿಗೂ ಅವರು 1 ಬೌಲ್ ತಿಂದ್ರೂ ಅವ್ರಿಗೆ ಏನೂ ಎಫೆಕ್ಟ್ ಆಗಲ್ಲ. ಇಷ್ಟು ಚೆನ್ನಾಗಿರುತ್ತೆ ನೋಡಿ. ಫಸ್ಟು ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ಎಣ್ಣೆ ಹಾಕಬೇಕು. ಫಸ್ಟು ಒಲೆ ಪೂಜೆ ಆದಮೇಲೆ ಫಸ್ಟು ಒಲೆ ಉಡ್ಸೋದಲ್ವಾ ನೋಡಿ. ಅದು ನಾನು ಏನಕ್ಕೆ ಆ ಸ್ಪೂನ್ ತೋರಿಸ್ತಾ ಇದ್ದೀನಿ ಅಂತಂದರೆ ಅದನ್ನು ಚೆನ್ನಾಗಿ ನಮಗೆ ಸ್ಟರ್ ಮಾಡೋಕ್ಕೆ ಬರುತ್ತೆ, ಅಂದರೆ ಕಲ್ಸೋಕ್ಕೆ ಬರುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಶೋ ಮಾಡ್ತಾ ಇರೋದಷ್ಟೇ. ನೋಡಿ, ಎಣ್ಣೆ ಹಾಕಿದ್ದೀನಿ ನಾನು. ಅದು ಫುಲ್ ಎಣ್ಣೆನ ನಾನು ಯೂಸ್ ಮಾಡ್ತೀನಿ, ಬಟ್ ಸ್ವಲ್ಪ ಹಾಕ್ತೀನಿ. ಫಸ್ಟ್ ಏನು ಮಾಡಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆಯಿಂದ ಹಲ್ವಾ, ಅಡುಗೆ ಎಣ್ಣೆಯಿಂದ ಹಲ್ವಾ ಸಖತ್ತಾಗಿರುತ್ತೆ ಗೈಸ್, ನಿಜ. ಯಾರು ಬೇಕಾದರೂ ಮಾಡ್ಕೋಬೋದು ಇದನ್ನು. ಏನಂದರೆ ನೀವು ಬ್ಯಾಚುಲರ್ಸ್ ಆಗಿರಿ, ಏನು ಕೆಟ್ಟೋಗುತ್ತೆ ಅಂತ ಭಯನೇ ಇರಲ್ಲ. ಅಯ್ಯೋ ಹೆಂಗಾಗುತ್ತೋ, ಕೆಟ್ಟೋಗುತ್ತೋ, ಹಾಳಾಗುತ್ತೆ ಅಂತ ಭಯನೇ ಬಿಟ್ಬಿಡಿ ನೀವು. ಫಸ್ಟ್ ಟೈಮ್ ಮಾಡೋರ್ಗು ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಈ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ನಾನು ಎಣ್ಣೆ ಕಾಯ್ದಿದೆಯಲ್ವಾ ಅಂತ ನೋಡ್ತಾ ಇದ್ದೀನಿ 2-3 ಸಾರಿ. ಯಾಕಂದರೆ ಎಣ್ಣೆ ಕಾಯ್ದ ಮೇಲೇ ನಾವು ಹಿಟ್ಟನ್ನ ಹಾಕಬೇಕು, ಕಲಿಸ್ಬೇಕು, ಓಕೆನಾ? ಚೆನ್ನಾಗಿ ಕಲಿಸ್ಬೇಕು. ಕಲಿಸೋದೊಂದೇ ಇಲ್ಲಿ ಕೆಲಸ, ಬಿಟ್ಟರೆ ಮಿಕ್ಕಿದೇನು ಕೆಲಸನೇ ಇರಲ್ಲ ಗೈಸ್ ಇದರಲ್ಲಿ. ಅಷ್ಟೊಂದು ಈಸಿ ಮೆಥಡು. ಮತ್ತು ಟೇಸ್ಟ್ ವೈಸೂ ಸಖತ್ತಾಗಿರುತ್ತೆ, ಓಕೆನಾ? ಇಲ್ಲಿ ನೋಡಿ, ನಾನು ಎಲ್ಲ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇಲ್ಲಿ, ಓಕೆನಾ? ಫಸ್ಟ್ ನಾನು ಸ್ವಲ್ಪ ಹಾಕಿ ಕಲಿಸ್ಬಿಡ್ತೀನಿ, ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ. ಮತ್ತು ಇದರಲ್ಲಿ ಇನ್ನೊಂದು ಬ್ಯೂಟಿ ಏನಂತಂದರೆ ನಿಮಗೆ ಇವಾಗ ಎಣ್ಣೆಯಲ್ಲಿ ಹಾಕಿದ್ರೆ ಗಂಟು ಕಟ್ಕೊಳ್ಳುತ್ತೆ ಅಂತ ಭಯನೇ ಇರಲ್ಲ. ಅದಾಗದೆ ಎಲ್ಲನೂ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಅದು ಬಂದುಬಿಡುತ್ತೆ ನಿಮಗೆ. ಏನು ಗಂಟು ಕಟ್ಕೊಳ್ಳುತ್ತೇನೋ ಅದು ಇದು ಏನೂ ಇರಲ್ಲ ಫ್ರೆಂಡ್ಸ್, ಗೊತ್ತಾ? ಅಷ್ಟೊಂದು ಈಸಿಯಾಗಿರುತ್ತೆ ಈ ರೆಸಿಪಿ. ಅದಕ್ಕೆ ಹೇಳ್ತಾ ಇಲ್ವಾ ನಾನು, ಬ್ಯಾಚುಲರ್ಸ್ ಹುಡುಗರು ಕೂಡ ಈ ಸ್ವೀಟ್ನ ಮಾಡ್ಕೋಬೋದು. ಒಬ್ಬೊಬ್ಬರಿಗೆ ಏನಿರುತ್ತೆ ಗೊತ್ತಾ, ಸ್ವೀಟ್ ಕ್ರೇವಿಂಗ್ ಜಾಸ್ತಿ ಆಗಿರುತ್ತೆ. ಸ್ವೀಟ್ ಅಂದ ತಕ್ಷಣ ಮೆಥಡ್ಸು ಜಾಸ್ತಿ ಇರುತ್ತೆ, ಪದಾರ್ಥಗಳು ಜಾಸ್ತಿ ಬೇಕಾಗುತ್ತೆ, ಈವನ್ ಕೆಲಸನೂ ಜಾಸ್ತಿ ಇರುತ್ತೆ. ಆಮೇಲೆ ಸರಿ ಹೋಗುತ್ತೋ ಇಲ್ವೋ, ಬರುತ್ತೋ ಇಲ್ವೋ ಅಂತ ಭಯ ಇರುತ್ತೆ.
ಬಟ್ ಇದರಲ್ಲಿ ಬರುತ್ತೋ ಇಲ್ವೋ ಅಂತ ಭಯನೂ ಬೇಡ, ಮತ್ತು ಹಾಳಾಗುತ್ತೆ ಅಂತ ಚಿಂತೆನೂ ಇರಲ್ಲ, ಮತ್ತು ಎಲ್ಲ ಹಾಕ್ಬಿಟ್ಟು ವೇಸ್ಟ್ ಆಯ್ತಲ್ಲ ಅಂತ ಅದು ಟೆನ್ಷನ್ ಅಂತೂ ಈ ಸ್ವೀಟ್ಗೆ ಬೇಡವೇ ಬೇಡ, ಬಿಟ್ಬಿಡಿ, ಆರಾಮಾಗಿ ಮಾಡಿ. ನಮ್ಮೂರ ಕಡೆ ಗುರುದ್ವಾರ ಕಡೆ ಎಲ್ಲ ಈ ಸ್ವೀಟೇ ಮಾಡೋದು. ಪರ್ಟಿಕ್ಯುಲರು ನಾವು ಚಿಕ್ಕವರಿದ್ದಾಗಲೆಲ್ಲ ಏನು ಮಾಡ್ತಿದ್ವಿ ಅಂದರೆ ಈ ಸ್ವೀಟ್ ತಿನ್ನೋಕ್ಕೋಸ್ಕರ ಅಂತಲೇ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಸೊ ಇವಾಗ ನೋಡಿ ಎಷ್ಟು ಕ್ವಿಕ್ ಈ ರೆಸಿಪಿ ಇಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇಲ್ಲಾಂದರೆ ಯಪ್ಪ ಇಷ್ಟೆಲ್ಲ ಎಷ್ಟು ಕಷ್ಟಪಡ್ತಾರೋ ಇಂಥ ಸ್ವೀಟ್ ಮಾಡೋಕ್ಕೆ ಅಟ್ಲೀಸ್ಟ್ ಮಿನಿಮಮ್ 1-2 ಅವರ್ ಆದರೂ ಬೇಕಾಗುತ್ತೇನೋ ಅಂತ ನಾನು ಮನಸ್ಸಲ್ಲಿ ಚಿಕ್ಕವರಿದ್ದಾಗ ಗೊತ್ತಾಗ್ತಾ ಇರಲಿಲ್ವಲ್ಲ. ಸೊ ಹಾಗೆ ಹೇಳ್ತಾ ಇದ್ವಿ. ಬಟ್ ಇಷ್ಟೊಂದು 10 ನಿಮಿಷದಲ್ಲೇ ಈ ಸ್ವೀಟ್ ರೆಡಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಷ್ಟೊಂದು ಈಸಿ ಆಗಿರುತ್ತೆ. ನೋಡಿ ಹೇಗೆ ಬಬಲ್ಸ್ ಬರ್ತಾ ಇದೆ ಅಂತ. ನಾವು ಇದು ಏನಂತಂದರೆ ಇದಕ್ಕೆ ನಾವು ಪದೇ ಒಂದು 5 ನಿಮಿಷ ಸ್ಟರ್ ಮಾಡ್ತಾ ಇರಬೇಕು. ಗೋಧಿ ಹಿಟ್ಟು ನಮಗೆ ಕಂದು ಬಣ್ಣ ಬರೋವರೆಗೂ ನಾವು ಮಾತ್ರ, ಅಂದರೆ ಗೋಲ್ಡನ್ ಬ್ರೌನ್ ಅಂತ ಹೇಳ್ತಾರಲ್ವ, ಆ ಥರ ಬರೋವರೆಗೂ ನಾವು ಇದನ್ನು ಕಲಿಸ್ಬೇಕು. ಅದು ಒಂದೇ ನಮಗೆ ಕೆಲಸ. ಪಕ್ಕದಲ್ಲಿ ಒಂದು ಬೌಲಲ್ಲಿ ನಾನು ನೀರು ತೊಗೊಂಡಿದ್ದೀನಿ ನೋಡಿ. ಈ ನೀರೇನಕ್ಕೆ ಅಂದರೆ ನಾನು ಈ ನೀರಿಗೆ ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ ಸಕ್ಕರೆ ಕಲಿಸ್ತೀನಿ. ತಣ್ಣ ನೀರಲ್ಲೂ ಸಕ್ಕರೆ ಕಲಿಸ್ಬೋದು, ಬಟ್ ಬಿಸಿ ನೀರಲ್ಲಿ ಸ್ವಲ್ಪ ಬೇಗ ಕರಗುತ್ತೆ ಅಂತ ನಾನು ಹಾಗೆ ಹಾಕಿದ್ರೆ ಅದು ಚೆನ್ನಾಗಿರಲ್ಲ, ಬಾಯಲ್ಲೆಲ್ಲ ಸಕ್ಕರೆ ಥರ ಬರ್ತಾ ಇರುತ್ತೆ, ಮತ್ತು ಸ್ಮೂದಿ ಟೆಕ್ಸ್ಚರ್ ಬರಲ್ಲ ನಮಗೆ. ಸೊ ಓಕೆನಾ. ಈ ಏಲಕ್ಕಿ ನಾನು ಆವಾಗಲೇ ಕುಟ್ಟಣಿಗೆ ತೋರಿಸಿದ್ದೆ ನೋಡಿ, ಏಲಕ್ಕಿ ಹಾಕೋಕ್ಕೆ ಅಂತ ಕುಟ್ಟಣಿಗೆ ತೋರಿಸಿದ್ದೆ. ಏನು ಕುಟ್ಟೋದು ಬಿಡೋದು ಏನೂ ಇರಲ್ಲ ಇದರಲ್ಲಿ. ನೀವು ಬೇಕಾದರೆ ಹಾಕೋಬೋದು ಏಲಕ್ಕಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಏಲಕ್ಕಿ ಇಲ್ಲದೇನೂ ಒಂದು ಸೂಪರಾಗಿ ಇದರಲ್ಲಿ ಟೇಸ್ಟ್ ಬರುತ್ತೆ. ನಾನು ಸುಮ್ಮನೆ ಘಮಕ್ಕೆ ಅಂತ ನಾನು ಹಾಕ್ತಾ ಇರೋದು ಅಷ್ಟೇ. ನೋಡಿ ಇಲ್ಲಿ ನಾನು ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಅದರಲ್ಲೇ ಸ್ವಲ್ಪ ಕುಟ್ಟಣಿಗೆಯಲ್ಲಿ ಸ್ವಲ್ಪ ಇಲಾಯ್ಚಿ ಹಾಕ್ತೀನಿ. ಯಾವುದೇ ಸ್ವೀಟ್ಗೆ ಇಲಾಯ್ಚಿ ಸ್ವಲ್ಪ ಫ್ಲೇವರ್ ಕೊಡುತ್ತಲ್ಲ, ಸೊ ಹಾಗಾಗಿ ನೋಡಿ ನಾನು ಸಕ್ಕರೆ ಎಲ್ಲ ಫುಲ್ಲು ಇಲ್ಲಿ ಹಾಕ್ತಾಯಿದ್ದೀನಿ. ಓಕೆನಾ. ಸ್ವಲ್ಪ ಕಲಿಸ್ಕೊತೀನಿ ನಾನು ಅಷ್ಟೇ. ನೀರು ಬಿಸಿ ಮಾಡಿ ಸ್ವಲ್ಪ ಕಲಿಸ್ಕೊತೀನಿ, ಬಿಟ್ಟರೆ ಮಿಕ್ಕಿದೇನೂ ಇಲ್ಲ. ನಾನು ವಿದೌಟ್ ಕಟ್ ನಿಮಗೆ ಈ ವಿಡಿಯೋ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಎಲ್ಲೂ ಕಟ್ ಪೇಸ್ಟ್ ಮಾಡಿಲ್ಲ ನಾನು. ಓಕೆನಾ. ಯಾಕಂದರೆ ಫುಲ್ಲಾಗಿ ನಿಮಗೆ ಪಿನ್ ಟು ಪಿನ್ ಗೊತ್ತಾಗಲಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿ ನೋಡಿದರೆ ಅರ್ಥ ಆಗಲ್ಲ ಅಂತ ಅಂದ್ಕೊತೀನಿ. ಅದಕ್ಕೆ ಸ್ಕಿಪ್ ಮಾಡಿದೆ ನೋಡಿ. ಈ ಸ್ವೀಟ್ ಬೇಕು ನಿಮಗೆ, ತಿನ್ನಬೇಕು ಅನಿಸಿದರೆ ಖಂಡಿತ ಫುಲ್ ವಿಡಿಯೋ ವಾಚ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಬಬಲ್ಸ್ ಹೆಂಗೆ ಬರ್ತಾಯಿದೆ ಇದರಲ್ಲಿ. ಮತ್ತು ನಾವು ಬಬಲ್ಸ್ ಆ ಥರ ಫುಲ್ಲು ಬರೋಕ್ಕೆ ಬಿಡಬಾರ್ದು. ಪದೇ ನಾವು ಕಲಿಸ್ತಾ ಇರಬೇಕು ಸ್ವಲ್ಪ. ಅದು ಒಂದೇ ಕೆಲಸ ಇದರಲ್ಲಿ. ನಾನು ಆವಾಗಲೂ ಹೇಳಿದೆ, ಅದು ಒಂದು ಕಲಿಸೋದೊಂದು ಬಿಟ್ಟರೆ ಮಿಕ್ಕಿದೇನು ಕೆಲಸನೇ ಇಲ್ಲ ಈ ಸ್ವೀಟ್ಗೆ ಅಂತ. ಇವಾಗಲೇ ಎಷ್ಟು ಟೆಂಪ್ಟಿಂಗಾಗಿ ಕಾಣಿಸ್ತಾ ಇದೆ ಅಲ್ಲ, ಅದು ಹಿಂಗೆ ಕಲಿಸ್ತಾ ಇದ್ದರೆ ಹಂಗೆ ತಿನ್ಬಿಡಬೇಕು, ಏನೋ ಒಂಥರ ಹೊಸದು ಥರ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿರುತ್ತೆ. ನಾವಿವಾಗ ನೋಡಿ ರವೆ ಸರಿಯಾಗಿ ಹುರಿಲಿಲ್ಲ ಅಂದ್ರೂ ರವೆದು ಹಲ್ವ ಇರುತ್ತಲ್ಲ, ಅದು ಒಂಥರ ಆಗಿರುತ್ತೆ. ರವೆ ಪಾಯಸಕ್ಕೆ ಸ್ವಲ್ಪ ಸಕ್ಕರೆ ಕಮ್ಮಿ ಇದ್ರೂ ಸರಿ ಇರಲ್ಲ, ಅದು ಒಂಥರ ಇರುತ್ತೆ. ಇದಕ್ಕೇನು ಇಲ್ಲ, ಸ್ವಲ್ಪ ಸಕ್ಕರೆ ಕಮ್ಮಿ ಇದ್ರೂ ಇದು ನಾವು ತಿನ್ಬೋದು, ಆರಾಮಾಗಿ ತಿನ್ಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ. ಹಾಳಾಗೋ ಚಾನ್ಸೇ ಇಲ್ಲ ಈ ಸ್ವೀಟು. ನಾನು ಬರೆದು ಕೊಡ್ತೀನಿ ನಿಮಗೆ. ಈ ಸ್ವೀಟಂತೂ ಬಿಗಿನರ್ಸ್ ಮಾಡಿದ್ರೂ ಹಾಳಾಗೋ ಚಾನ್ಸಸ್ ಇರಲ್ಲ. ಏನಂದರೆ ಗೋಧಿ ಹಿಟ್ಟು ಮಾತ್ರ ನಾವು ಚೆನ್ನಾಗಿ ಹುರ್ಕೊಂಡ್ರೆ ಸಾಕು, ಅಷ್ಟೇ ಇದರಲ್ಲಿ ಕೆಲಸ, ಇನ್ನೇನು ಇಲ್ಲ. ನೋಡಿ ನಾನಿದು ಸ್ವಲ್ಪ ಸಕ್ಕರೆ ಹಾಕಿ ಚೂರ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆ ಸಕ್ಕರೆಯಲ್ಲಿ ಫ್ಲೇವರ್ ಮಿಕ್ಸ್ ಆಗಲಿ ಅಂತ ಮಾತ್ರ ನಾನು ಅದಕ್ಕೆ ಇದು ಮಾಡಿರೋದಷ್ಟೇ. ನೋಡಿ ಇವಾಗ ಚೆನ್ನಾಗಿ ಸಕ್ಕರೆ ನೀರು ಕಲಿಸ್ಕೊತೀನಿ ನಾನು. ತಣ್ಣೀರಲ್ಲೂ ಕಲಿಸ್ಕೋಬೋದು, ಬಟ್ ಸ್ವಲ್ಪ ಬಿಸಿ ಮಾಡಿದರೆ ಚೆನ್ನಾಗಿರುತ್ತೆ. ಬೇಗ ಸಕ್ಕರೆ ಕರಗೋಗುತ್ತೆ ಅಂತ ನಾನು ಬಿಸಿ ನೀರಲ್ಲಿ ಸಕ್ಕರೆ ಕರಗಿಸ್ತಾ ಇರೋದು. ಈ ಸಕ್ಕರೆಗೆ ಪಾಕ ಬರಬೇಕು, 1 ತಾರು 2 ತಾರು ಅಂತ ಹೇಳ್ತಾರಲ್ಲ, ಆ ಥರ ಏನಿಲ್ಲ. ಜಸ್ಟ್ ನಿಮಗೆ ಅದು ಕರಗಿದ್ರೆ ಸಾಕು ಸಕ್ಕರೆ, ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ನೋಡಿ ಅಷ್ಟು ಕಲಿಸ್ತೀನಲ್ವ, ಸಕ್ಕರೆ ಮಿಕ್ಸ್ ಆದ ತಕ್ಷಣ ನಾನು ಆಫ್ ಮಾಡಿಬಿಡ್ತೀನಿ. ಮತ್ತು ಈ ಕಡೆ ನಾವು 2 ಕಡೆನೂ ಸ್ವಲ್ಪ ಕೈ ಇದು ಮಾಡಬೇಕು. ಈ ಸಕ್ಕರೆ ನೀರಿಗೆ ನೀವು ಕೈ ಆಡಿಸಿಲ್ಲ ಅಂದರೂ ನಡೆಯುತ್ತೆ, ಅದು ಸ್ವಲ್ಪ ಮೆಲ್ಟ್ ಆದ ತಕ್ಷಣ ನೀವು ಆಫ್ ಮಾಡ್ಕೋಬೋದು. ಬಟ್ ಇದು ಗೋಧಿ ಹಿಟ್ಟುದು ಮಿಕ್ಸ್ಚರ್ ಮಾತ್ರ ನಾವು
ಕಲಿಸ್ತಾನೆ ಇರಬೇಕು. ಅದು ಒಂದು ಮಾತ್ರ ಇದರಲ್ಲಿ ಕೆಲಸ. ಆವಾಗಲೇ ಹೇಳ್ದಿರೋ ಥರ ಅದು ಒಂದು ಮಾತ್ರ ಕೆಲಸ. ಇನ್ನು ಬಿಟ್ಟರೆ ಇನ್ನೇನಿಲ್ಲ. ಮತ್ತು ನಾವು ಗೋಧಿ ಹಿಟ್ಟು ಮಿಕ್ಸರ್ ಕಲಿಸುವಾಗ ಸ್ವಲ್ಪ ಫ್ಲೇಮ್ನ ಲೋ ಇಡಬೇಕು. ಜಾಸ್ತಿ ಇಟ್ಟರೆ ಏನಾಗುತ್ತೆ, ಅದು ಬೇಗ ಹೊತ್ತೋಗಿರೋ ಥರ ಇರುತ್ತೆ. ಆಮೇಲೆ ಹಸಿ ವಾಸನೆ ಬರುತ್ತೆ, ಅದೆಲ್ಲ ಬೇಡ. ಸೊ ಹಾಗಾಗಿ ಸ್ವಲ್ಪ ನೋಡಿ, ಸ್ವಲ್ಪ ಬ್ರೌನ್ ಆಗಿಬಿಟ್ಟಿದೆ, ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಬ್ರೌನ್ ಆಗಿಬಿಟ್ಟಿದೆ. ಇದು ಚಿಕ್ಕ ಮಕ್ಕಳಿಗಂತೂ ಹೇಳಿ ಮಾಡಿಸಿರೋ ಸ್ವೀಟ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ವಾವ್, ನನಗಿವಾಗ ವಾಯ್ಸ್ ಓವರ್ ಮಾಡ್ತಾಯಿದ್ರು ಅಷ್ಟೊಂದು ನನಗೆ ಹೆಂಗಾಗ್ತಾಯಿದೆ ಅಂದರೆ ಮೌತ್ ವಾಟ್ರಿಂಗ್ ಆಗ್ತಾಯಿದೆ. ಸೊ ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಮಾಡಿ ನೋಡಿ, ತಿಂದು ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಒಟ್ನಲ್ಲಿ ನೋಡಿ ನನ್ನ ವೀಡಿಯೋ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮುಂದೆ ಇದೇ ಥರದ್ದು ವೀಡಿಯೋಸು ನಾನು ಮಾಡ್ತಾಯಿರ್ತೀನಿ. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಸಿಂಪಲ್ ಪದಾರ್ಥಗಳು ಮತ್ತು ರುಚಿಯಾಗಿರುವಂತಹ ರೆಸಿಪಿ, ಓಕೆನಾ? ಸಿಂಪಲ್ ಇಂಗ್ರೀಡಿಯೆಂಟ್ಸು, ಟೇಸ್ಟಿಯಾಗಿರುವಂಥ ಅಡುಗೆ ಮೂಡಿ ಬರುವಂತಹ ಅಡುಗೆಗಳು ಇನ್ನು ಮುಂದೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೇ ಥರ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಸ್ಪೆಷಲಿ ಈ ಹುಡುಗಿಯರಿಗೆ ಬೇಗ ಆಗಬೇಕು, ಕಾಲೇಜ್ಗೆ ಕೆಲಸಕ್ಕೆಲ್ಲ ಹೋಗಿ ಬರ್ತಾ ಇರ್ತಾರೆ, ಹೋಟೆಲ್ ಊಟ ಸೆಟ್ ಆಗಲ್ಲ, ಮನೆಯಲ್ಲೇ ಮಾಡ್ಕೋಬೇಕು ಅಂತ ಇರ್ತಾರೆ. ಅಂಥವ್ರಿಗೆ ನಾನು ಬೇಗ ಆಗುವಂತಹ ರೆಸಿಪಿಗಳು ಮತ್ತು ಕಮ್ಮಿ ಇಂಗ್ರೀಡಿಯೆಂಟ್ಸು ಎಲ್ಲ ಕಮ್ಮಿಯಲ್ಲಿ ಅಡುಗೆ ರೆಡಿ ಆಗಬೇಕು, ಆ ಥರ ನಾನು ನಿಮಗೆ ಅಡುಗೆಗಳನ್ನ ತೋರಿಸ್ಕೊಡ್ತೀನಿ. ಸೊ ಹಾಗಾಗಿ ಫಸ್ಟೇ ರೆಸಿಪಿ ನಾನು ಸ್ವೀಟಿಂದ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಅದು ಈಸಿ, ಕ್ವಿಕ್ಕಾಗಿ, ಹೆಲ್ದಿಯಾಗಿ ಅಂತ ನಾನು ಈ ಮೂರನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ನಿಮಗೆ ಈ ಸ್ವೀಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಗೋಧಿ ಹಿಟ್ಟಿನ ಹಲ್ವಾ ಅಂತ ನಾನು ಹೆಸರಿಟ್ಟಿದ್ದೀನಿ. ನೀವು ಯಾವ್ದು ಬೇಕಾದರೆ ಹೆಸರಿಟ್ಕೋಬೋದು. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯು. ನೋಡಿ, ಮತ್ತು ಕಲಿಸಿದ ತಕ್ಷಣ ಇದು ಮೊದಲೇ ಲಿಕ್ವಿಡ್ ಇದೆ, ಇವಾಗ ಕಲಿಸಿದ ತಕ್ಷಣ ಎಷ್ಟು ಲೂಸ್ ಆಗುತ್ತಾ ಅಂತ ಅನ್ಬೇಡಿ. ಇಲ್ಲ, ಇದು ನಾವು ನೀರು ಹಾಕಿದ ತಕ್ಷಣ ಇದು ಗಟ್ಟಿ ಫಾರ್ಮಲ್ಲಿ ಆಗುತ್ತೆ. ನಿಮಗೆ ನೋಡಿ ಎಷ್ಟು, ಏನಪ್ಪ ಇದು ಹಿಂಗಾಗ್ತಾ ಇದೆ ಅಂತ ಇದ್ದೀರಾ. ಇವಾಗ ನೋಡಿ, ಇವಾಗಿದೆ ಟ್ರೈಲರ್. ಇದು ಇಷ್ಟು ಸಾರಿ ನೋಡಿದ್ದು ನೀವು ಟ್ರೈಲರು. ಇವಾಗ ಬರುತ್ತೆ ನೋಡಿ ಮೇನ್ ಪಿಕ್ಚರ್. ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಸ್ಮೂತ್ ಫಾರ್ಮ್ಗೆ ಅದು ಕನ್ವರ್ಟ್ ಆಗುತ್ತೆ. ನೋಡಿ ಹೆಂಗಾಗ್ತಾಯಿದೆ, ಸ್ಮೂತ್ ಆಗ್ತಾಯಿದೆ ನೋಡಿ, ಗೊತ್ತಾಯ್ತಲ್ವಾ? ಇದು ನೀವು ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇದು ಹೆಂಗೆ ಮಕ್ಕಳಿಗೆ ಎಷ್ಟು ಒಳ್ಳೆಯದು ಅಂತ. ಅದು ಹೆಂಗಂದರೆ ಗುಳುಮ್ ಅಂತ ನುಂಗ್ಬೋದು ಮಕ್ಕಳು, ಚಿಕ್ಕ ಮಕ್ಕಳು. ಬಟ್ ಚಿಕ್ಕ ಮಕ್ಕಳಿಗೆ ಮಾಡ್ಕೊಡಂಗಿದ್ರೆ ನೀವು ತುಪ್ಪ ಹಾಕಿ ಮಾಡಿ, ಓಕೆನಾ? ಯಾಕಂದರೆ ಹೆಲ್ತಿಗೂ ಒಳ್ಳೆಯದಿರುತ್ತೆ. ತುಪ್ಪ ಹಾಕಿ ಮಾಡಿದ್ರಂತೂ ಎಲ್ಲ ಪ್ರೋಟೀನ್ ಕಂಟೆಂಟು, ಗೋಧಿ ಹಿಟ್ಟು ಮತ್ತು ತುಪ್ಪ, ಮತ್ತು ಇದರಲ್ಲಿ ನೀವು ತಿನ್ನಬೇಕು ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು. ಡ್ರೈ ಫ್ರೂಟ್ಸ್ ಮನೇಲಿ ಇರಲಿಲ್ಲ ಅಂತ ನಾನು ಹಾಕಿಲ್ಲ, ಮೇಲೆ ಗಾರ್ನಿಷಿಂಗ್ಗೆ ಅಥವಾ ಒಳಗಡೆನೂ ನೀವು ತುಪ್ಪ ಹಾಕ್ಕೋಬೋದು. ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ಹಾಕ್ಕೊಳ್ಳಿ, ತಿನ್ನಿ, ಮಜಾ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ನನಗೆ ಆ ಫಾರ್ಮ್ಗೆ ಅದು ಕನ್ವರ್ಟ್ ಆಯಿತು ನೋಡಿ. ಹಲ್ವ ಏನಿರುತ್ತಲ್ಲ ಅದು ಈ ಥರ ಸ್ವಲ್ಪ ಗಟ್ಟಿ ಫಾರ್ಮ್ಗೆ ಕನ್ವರ್ಟ್ ಆಯ್ತಲ್ಲ, ನನಗೆ ಎಷ್ಟು ಕಲಿಸಿದ್ರೂ ಸಾಕಾಗ್ತಾಯಿಲ್ಲ. ಇನ್ನೂ ಮಿಕ್ಸ್ ಮಾಡಬೇಕು ಅನ್ನಿಸ್ತಾ ಇತ್ತು. ಒಂಥರ ಆಟ ಆಡ್ದಂಗಿತ್ತು ನನಗೆ ಆ ಹಲ್ವ, ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೋಡಿ, ನನಗೆ ಇನ್ನೂ ಸ್ವಲ್ಪ ಲೂಸ್ ಬೇಕಾಗಿತ್ತು, ಅದಕ್ಕೆ ನಾನು ನೀರು ಹಾಕ್ಕೊಂಡೆ. ಬಟ್ ಅದು ನೀರು ಹಾಕ್ಕೊಂಡ್ರೂ ಮತ್ತೆ ಅದೇ ಫಾರ್ಮ್ಗೆ ಬರುತ್ತೆ, ಮತ್ತು ಅದ್ರಿಗಿನ್ನ ಗಟ್ಟಿ ಆಗಲ್ಲ. ನಿಮಗೆ ಬಿಸಿ ತಿಂದ್ರಂತೂ ಸಖತ್ತಾಗಿರುತ್ತೆ, ಎಷ್ಟು ತಿಂದರೂ ಸಾಕಾಗಲ್ಲ ಫ್ರೆಂಡ್ಸ್, ಅಷ್ಟೊಂದು ಸಖತ್ತಾಗಿರುತ್ತೆ ಇದು. ನೋಡಿ, ಇಷ್ಟು ಕಲಿಸ್ತಾ ಇದ್ದೀನಿ. ಮತ್ತು ಅದು ಎಣ್ಣೆ ಬಿಟ್ಕೊಂಡು ಪಾತ್ರೆಗೆ ಎಲ್ಲೂ ಅಂಟುತ್ತಾ ಇಲ್ಲ ನೋಡಿ. ಎಲ್ಲಾದರೂ ಅಂಟ್ತಾ ಇದೆಯಾ ಪಾತ್ರೆಗೆ? ಇಲ್ಲ ಅಲ್ವಾ? ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಗೋಧಿ ಹಿಟ್ಟಿನ ಹಲ್ವಾ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೋಡಿ. ಹಂಗೆ ಕಲಿಸ್ತಾ ಇದ್ದೀನಿ, ಹಂಗೆ ಬಿಟ್ಕೊತಾನೆ ಇದೆ, ಪಾತ್ರೆ ಎಲ್ಲೂ ಹಿಡಿತಾ ಇಲ್ಲ ನೋಡಿ. ಈ ಫಾರ್ಮ್ಗೆ ಬಂದುಬಿಡುತ್ತೆ ನಿಮಗೆ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ? ನಾವು ಯಾವ ಥರ ಕಲಿಸಿದ್ರೂ ಆ ಥರ ಅದು ಕನ್ವರ್ಟ್ ಆಗ್ತಾಯಿದೆ. ಅಷ್ಟು ಸಖತ್ತಾಗಿದೆ ಈ ಹಲ್ವಾ. ನೀವು ಮನೆಯಲ್ಲಿ ಪ್ಲೀಸ್ ಟ್ರೈ ಮಾಡಿ. ಇವಾಗ ಇದು ನಾವು ಯಾವುದೋ ಪೂಜೆ ಮಾಡ್ತಾ ಇರ್ತೀವಿ, ಆವಾಗ ನಮಗೆ ಸ್ವೀಟ್
ಮಾಡಿ ತೋರಬೇಕು ಅಂತ ಇರುತ್ತೆ, ನೈವೇದ್ಯಕ್ಕೆ ಮಾಡಬೇಕು ಅಂತ ಇರುತ್ತೆ. ನಮಗೆ ಕೆಲ್ಸಕ್ಕೆ ಹೋಗೋರು ಇರ್ತೀವಿ ಅಥವಾ ಏನೋ ಒಂದು ಬ್ಯುಸಿಯಲ್ಲಿರ್ತೀವಿ, ಇದನ್ನು ಮಾಡಿ ನೀವು ಇಟ್ಕೊಳ್ಳಿ. ಅಥವಾ ನೀವು ಗೋಧಿ ಹಿಟ್ಟನ್ನ ಫಸ್ಟೇ ಹುರ್ಕೊಂಡು ಆಮೇಲೆ ಈ ಥರ ಮಾಡಿದ್ರು ಇನ್ನೂ ಈಸಿಯಾಗಿ ಆಗುತ್ತೆ ನಿಮಗೆ. ಆದರೆ ಗೋಧಿ ಹಿಟ್ಟು ಫಸ್ಟೇ ಹುರ್ಕೊಂಡು ಇಟ್ಕೊಬೇಕು. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ವಾವ್, ನನಗಿನ್ನೂ ಬಾಯಲ್ಲಿ ನೀರು ಬರ್ತಾಯಿದೆ, ಅದು ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ನಾನು ಎಲ್ಲೂ ಕಟ್ ಮಾಡಿದೆ, ನಿಮಗೆ ಫಸ್ಟ್ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಇನ್ನು ತಿಂದ್ರಂತೂ ಟೇಸ್ಟ್ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ಗೆ ಟೇಸ್ಟ್ ಇದೆ ಗೈಸ್, ಅಷ್ಟೊಂದು ಚೆನ್ನಾಗಿದೆ. ನೋಡಿ ನೀವು ಮನೇಲಿ ಮಾಡಿಕೊಂಡು ತಿನ್ನಿ ಅಂತ. ಇದು ಸ್ವಲ್ಪ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ದೆ ನೋಡಿದೆ, ಏನು ಕರೆಕ್ಟ್ ಇರುತ್ತೋ ಇಲ್ವೋ, ಮಾಡಿದ್ರೆ ಹೆಂಗಿರುತ್ತೋ ಅಂತ ನನಗನ್ನಿಸ್ತಾ ಇತ್ತು. ಬಟ್ ನೀವು ಈ ರೆಸಿಪಿ ಮಾಡಿ ನೋಡಿ, ಸಖತ್ತಾಗಿದೆ. ಎಲ್ಲೂ ಏನು ಯಾವುದು ಕೆಮಿಕಲ್ ಇಲ್ಲದೆ ಏನೂ ಇಲ್ಲದೆ ಈ ಟೇಸ್ಟಿ ಆ್ಯಂಡ್ ಹೆಲ್ದಿ ಸ್ವೀಟ್ ರೆಸಿಪಿ ನಾನು ನಿಮಗೋಸ್ಕರ ತಂದಿದ್ದೀನಿ. ಪ್ಲೀಸ್ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಮತ್ತು ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಹಂಬಲ್ ರಿಕ್ವೆಸ್ಟು. ಯಾಕಂದರೆ ಕೆಲವು ರೆಸಿಪಿಗಳಿರುತ್ತೆ, ಇದೇನೋ ಬಿಡಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ನಾನು ಹೇಳಿದ್ದೀನಿ ಗೊತ್ತಾಯಿತು. ಬಟ್ ಸಮ್ ರೆಸಿಪೀಸ್ ಹಂಗಿರುತ್ತೆ, ಒಂಚೂರು ನಾವು ಎಲ್ಲೋ ಸೆಕೆಂಡ್ಸು ಸ್ಕಿಪ್ ಮಾಡಿದ್ರೂ ಹೆಂಗಾಗುತ್ತೆ ಅಂದರೆ ಆ ಫುಲ್ ಅಡುಗೆನೇ ಹಾಳಾಗಿ ಹೋಗುತ್ತೆ. ಸೊ ಹಾಗಾಗಿ ನೀವು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲು ನೋಡಿ ಮತ್ತು ಮನೇಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ನೋಡಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸೋ ಸಮಯ ಬಂತು. ಮತ್ತೆ ಹೊಸ ವಿಡಿಯೋ, ಹೊಸ ರೆಸಿಪಿಗಳೊಂದಿಗೆ, ಕಮ್ಮಿ ಇಂಗ್ರೀಡಿಯೆಂಟ್ಸು, ಕಮ್ಮಿ ಸಮಯ ಮತ್ತು ಎಲ್ಲ ಟೇಸ್ಟಿಯಾದ ರೆಸಿಪಿಗಳ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಮತ್ತು ಪ್ಲೀಸ್ ನೀವು ನನ್ನ ವೀಡಿಯೋಸು ನೀವೇ ಫಸ್ಟು ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಹಾಗಾಗಿ ನೀವು ಬೆಲ್ ಐಕನ್ನನ್ನು ಹಿಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಯಾಕಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನನಗೂ ಖುಷಿ ಆಗುತ್ತೆ. ನೀವುಗಳೇ ಫಸ್ಟು ವೀಡಿಯೋ ನನ್ನ ವೀಡಿಯೋ ಫಸ್ಟು ನೀವೇ ನೋಡಿದರೆ ನನಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ರೆಸಿಪಿ, ಕಮ್ಮಿ ಸಮಯದಲ್ಲಿ ಸಿಗುವಂತಹ ರೆಸಿಪಿ ನಾನು ಮತ್ತೆ ನಿಮಗೆ ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಬಾಯ್.